ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ FA2 ಟೆಸ್ಟ್ ರಿವಿಷನ್ ಪೇಪರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ FA2 ಟೆಸ್ಟಿಗೆ ಇರೋ ಲೆಸನ್ಸ್ ಯಾವುದ್ಯಾವುದಪ್ಪ ಅಂದರೆ, ಒಂದು ಲೆಸನ್ನು ಪಂಜರದ ಶಾಲೆ, ಪೊಯಮು, ಸ್ವಾತಂತ್ರ್ಯದ ಹಣತೆ ಮತ್ತು ವಚನಗಳು. ಸರಿನಾ ಮಕ್ಕಳ? ಸೊ ಈ 3 ಲೆಸನ್ಸ್, ಒಂದು ಲೆಸನ್ನು 2 ಪೊಯಮು. ಸೊ ಇದಿಷ್ಟುದು ಕ್ಲಾಸ್ ಕಂಪ್ಲೀಟ್ ಆಗಿದೆ ಅಲ್ವಾ ಮಕ್ಕಳ? ಸೊ ಇವತ್ತು ಈ 3 ಲೆಸನಿಗೆ ಸಂಬಂಧಪಟ್ಟಂತೆ ಒಂದು ರಿವಿಷನ್ ಪೇಪರ್ನ ಮಾಡಿ ಕಳಿಸಿದ್ದೀನಿ. ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಅದರಲ್ಲಿರೋ ಎಲ್ಲ ಮೀನ್ಸನ್ನು ನೀವೇನು ಮಾಡಬೇಕಪ್ಪ ಅಂದರೆ ಕ್ಲಾಸ್ ರಫ್ ಬುಕ್ಕಲ್ಲಿ 4 or 5 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ನೋಡ್ಕೊಳ್ಳಿ. ಫಸ್ಟ್ ಮೇನ್ ಪದ್ಯಭಾಗ ಪೂರ್ತಿಗೊಳಿಸಿ. ನೋಡಿ, ಸ್ವಾತಂತ್ರ್ಯದ ಹಣತೆ ಅನ್ನೋ ಪದ್ಯ ಮೆಮೊರೈಸೇಷನ್ ಪೊಯಮ್ ಇದೆ. ಸೊ ಹಾಗಾಗಿ ಈ ಪೊಯಮ್ ಕೊಟ್ಟಿದ್ದೀನಿ. ಈ ಪೊಯಮನ್ನು ನೀವೇನು ಮಾಡಬೇಕು, 4 or 5 ಟೈಮ್ಸ್ ರಫ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಯಾವುದದು ಪೊಯಮು? ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದೋ ಎಮ್ಮ ತಾಯ್ನಾಡಿನ ಘನತೆ. ನೋಡಿ, ಇದು 3 ಲೈನ್ಸ್ ಪೊಯಮು. ಸೊ ಇದನ್ನೇನು ಮಾಡಬೇಕು, ನೀವು ರಫ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು. ಓದಿ ಮಕ್ಕಳ ಒಂದ್ಸಲ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದೋ ಎಮ್ಮ ತಾಯ್ನಾಡಿನ ಘನತೆ. ನೆಕ್ಸ್ಟು ಪದಗಳ ಅರ್ಥ ಬರೆಯಿರಿ. ಸೊ ಅಂದರೆ ಆ ವರ್ಡ್ಸ್, ಕೆಲವೊಂದು ವರ್ಡ್ಸ್ ಕೊಟ್ಟಿರ್ತಾರೆ, ನೀವೇನು ಮಾಡಬೇಕು, ಆ ವರ್ಡ್ಸನ್ನ ಮೀನಿಂಗ್ಸ್ ಬರಿಬೇಕು. ಮೊಳಕೆ, ಏನು ಮೊಳಕೆ ಅಂದರೆ ಕುಡಿ. ನೆಕ್ಸ್ಟು ಹಣತೆ, ಹಣತೆ ಅಂದರೆ ದೀಪ. ನೆಕ್ಸ್ಟು ಶುಕ, ಶುಕ ಅಂದರೆ ಗಿಳಿ. ನೆಕ್ಸ್ಟು ದ್ರವ್ಯ ಅಂದರೆ ಸಂಪತ್ತು. ಸೊ ಇದಿಷ್ಟು ಪದಗಳ ಅರ್ಥ. ಯಾವುದ್ಯಾವುದು? ಮೊಳಕೆ ಅಂದರೆ ಕುಡಿ, ಹಣತೆ ಅಂದರೆ ದೀಪ, ಶುಕ ಅಂದರೆ ಗಿಳಿ, ದ್ರವ್ಯ ಅಂದರೆ ಸಂಪತ್ತು. ಸರಿನಾ ಮಕ್ಕಳ? ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿರಿ. ಅಂದರೆ ಅಲ್ಲಿ ಏನು ಮಾಡಿರ್ತಾರೆ, ಬಿಟ್ಟ ಸ್ಥಳವನ್ನು ಕೊಡಬೇಕು. ಸೆಂಟೆನ್ಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಯಾವ ವರ್ಡ್ ಬಿಟ್ಟೋಗಿರುತ್ತೆ ಆ ವರ್ಡನ್ನು ಬರಿಬೇಕು. ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ. ಏನು ಬರೀಬೇಕು? ಮಧುಫಲ. ಏನಂತ ಬರೀಬೇಕು ಆನ್ಸರು? ಮಧುಫಲ. ಬನ್ನಿ ಬನ್ನಿ ಮಧುಫಲ ತಿನ್ನಿ. ನೆಕ್ಸ್ಟು ಈ ಅಸಭ್ಯ ಡ್ಯಾಶ್ ಅನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಹಾಗಾದರೆ ಆನ್ಸರ್ ಏನದು? ಪಕ್ಷಿ. ಪಕ್ಷಿ ಅನ್ನೋದನ್ನು ಬರೀಬೇಕು. ನೆಕ್ಸ್ಟು ಅಳಿಯ ರಾಜ ಇಂದಿನಿಂದ ನೀನು ಡ್ಯಾಶ್ ಮಂತ್ರಿ. ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ. ಏನಂತ ಬರೀಬೇಕು? ಶುಕ ಶಿಕ್ಷಣದ ಅಂತ ಹೇಳಿ ಬರೀಬೇಕು. ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ ಒನ್ ವರ್ಡ್ ಕ್ವಶನ್ ಆನ್ಸರ್ಸು. ಫಸ್ಟ್ ಕ್ವಶನ್ ಏನಿದೆ? ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು. ಗಿಳಿಮರಿ ತನ್ನ ಬಳಗನೆಲ್ಲ ಕೂಗುತ್ತೆ. ಏನಂತ? ಟೈಮ್ ಟೈಮ್ ಅಂತ. ಸೊ ಯಾಕೆ ಕರೆಯುತ್ತಪ್ಪ ಅಂದರೆ, ಗಿಳಿಮರಿಯು ಮಧುಫಲ ತಿನ್ನಲು ತನ್ನ ಬಳಗವನ್ನು ಕರೆಯಿತು. ನೋಡಿ, ಅಲ್ಲಿ ಮಧುಫಲ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಉಳಿದಿರೋ ವರ್ಡ್ಸ್ ಎಲ್ಲ ಏನು? ಕ್ವಶನಿಂಗ್ ವರ್ಡ್ಸ್. ಗಿಳಿಮರಿಯು ಮಧುಫಲ ತಿನ್ನಲು ತನ್ನ ಬಳಗವನ್ನು ಕರೆಯಿತು. ನೆಕ್ಸ್ಟು ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ನೀಡಿದನು. ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ನೀಡಿದನು. ಥರ್ಡ್ ಒನ್, ಸದಾ ಉರಿಯುತ್ತಿರುವುದು ಯಾವುದು? ಏನು? ಸದಾ ಉರಿಯುತ್ತಿರುವುದು ಸ್ವಾತಂತ್ರ್ಯದ ಹಣತೆ. ಫೋರ್ತ್ ಒನ್, ಮೊಳಕೆ ಹೇಗೆ ಉಂಟಾಗುತ್ತದೆ? ವ್ಯಕ್ತಿ ವ್ಯಕ್ತಿಯ ಬೆವರು ಹೀರಿ ಮರ ಮೊಳಕೆಯಾಗುವುದು. ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಯಿತು? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡಾಗುತ್ತದೆ. ಅಕ್ಕ ಮಹಾದೇವಿಯ ಅಂಕಿತನಾಮ ಯಾವುದು? ಅಕ್ಕ ಮಹಾದೇವಿಯ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ. ಸೊ ಇದಿಷ್ಟು ಒನ್ ವರ್ಡ್ ಕ್ವಶನ್ ಆನ್ಸರ್ಸು. ಸರಿನಾ ಮಕ್ಕಳ? ಸೊ ಇವತ್ತು ನಾನು ಏನು ಕಲಿಸಿದ್ದೀನಿ, ನೀವು ಅಷ್ಟನ್ನು ಏನು ಮಾಡಬೇಕು, 4 or 5 ಟೈಮ್ಸು ರಫ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು.
ಸರಿನಾ ಮಕ್ಕಳ? ಇನ್ನೊಂದು ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ಪದ್ಯ ಭಾಗ ಬರೀಬೇಕು ಫಸ್ಟು. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದೋ ಎಂಬ ತಾಯ್ನಾಡಿನ ಘನತೆ. ನೆಕ್ಸ್ಟ್ ಪದಗಳ ಅರ್ಥ: ಮೊಳಕೆ ಕುಡಿ, ಹಣತೆ ದೀಪ, ಶುಕ ಗಿಳಿ, ದ್ರವ್ಯ ಸಂಪತ್ತು. ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿರಿ, ಬನ್ನಿ ಬನ್ನಿ ಮಧುಫಲ ತಿನ್ನಿ, ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ. ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? ಗಿಳಿಮರಿಯು ಮಧುಫಲವನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು. ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ನೀಡಿದನೋ? ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ನೀಡಿದನು. ಸದಾ ಉರಿಯುತ್ತಿರುವುದು ಯಾವುದು? ಸದಾ ಉರಿಯುತ್ತಿರುವುದು ಸ್ವಾತಂತ್ರ್ಯದ ಹಣತೆ. ಮೊಳಕೆ ಹೇಗೆ ಉಂಟಾಗುತ್ತದೆ? ವ್ಯಕ್ತಿಯ ಬೆವರು ಹೀರಿ ಮರ ಮೊಳಕೆಯಾಗುವುದು. ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಯಿತು? ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡಾಗುತ್ತದೆ. ಅಕ್ಕ ಮಹಾದೇವಿಯ ಅಂಕಿತನಾಮ ಯಾವುದು? ಅಕ್ಕ ಮಹಾದೇವಿಯ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ. ಸೊ ಇದಿಷ್ಟು ಕ್ವಶನ್ ಆನ್ಸರ್ಸ್. ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಸೊ ಏನು ಮಾಡಬೇಕು, ಈಗ ಏನು ಕಳಿಸಿದ್ದೀನಿ ಅದಷ್ಟು ಮೇನ್ಸನ್ನು ನೀವು ರಫ್ ಬುಕ್ಕಲ್ಲಿ 5 or 6 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ, ಹಾಗೆ ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿನಾ ಮಕ್ಕಳ? ಎಲ್ಲರಿಗೂ ಧನ್ಯವಾದಗಳು.